ನಮಸ್ಕಾರ, ನಾನು ನವಿತಾ ಜೈನ್. ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿದ್ದಾರೆ ತಮಿಳುನಾಡು ಸಿಎಂ ವಿಜಯ್. ಸಂಕಲ್ಪವನ್ನ ಮಾಡಿದ್ದಾರೆ. ಸಂಕಲ್ಪ ಮಾಡಿದ ಬಳಿಕ ಮೂಕಾಂಬಿಕೆಗೆ ದೀಪಾರಾಧನೆಯೂ ಕೂಡ ನಡೆಯಲಿದೆ. ಅರ್ಚಕ ರಾಮಚಂದ್ರ ಅಡಿಗರ್ ದೀಪಾರಾಧನೆಯನ್ನ ನೆರವೇರಿಸಿಕೊಡಲಿದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ಸಿಎಂ ವಿಜಯ್ ಅವರು ಇದ್ದು ಈಗಾಗಲೇ ಮೂಕಾಂಬಿಕೆಯ ದರ್ಶನವನ್ನ ಪಡೆದಿದ್ದಾರೆ ಸಿಎಂ ವಿಜಯ್. ಸಂಕಲ್ಪದ ಬಳಿಕ ದೇವಿಗೆ ದೀಪಾರಾಧನೆಯೂ ಕೂಡ ನೆರವೇರಲಿದ್ದು ಅರ್ಚಕ ರಾಮಚಂದ್ರ ಅಡಿಗರಿಂದ ದೀಪಾರಾಧನೆಯನ್ನ ನೆರವೇರಿಸಲಾಗ್ತಾ ಇದೆ. ಈಗ ಇವತ್ತು 3 ಗಂಟೆಯ ವೇಳೆಗೆನೆ ತಮಿಳುನಾಡು ಸಿಎಂ ವಿಜಯ್ ಅವರು ಆಗಮಿಸಿದ್ದಾರೆ ಕೊಲ್ಲೂರಿನ ಮೂಕಾಂಬಿಕೆಯ ಸನ್ನಿಧಾನಕ್ಕೆ. ತ್ರಿಶಕ್ತಿ ಪೀಠ ಅದು. ಈಗಾಗಲೇ ಯಾವುದೇ ಸಂಕಲ್ಪವನ್ನ ಕೂಡ ಮನಸ್ಸಿನಲ್ಲಿ ಅಂದುಕೊಂಡ್ರು ಅದು ಈಡೇರುತ್ತೆ ಅನ್ನುವಂತಹ ನಂಬಿಕೆ ಭಕ್ತರದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ತಮಿಳುನಾಡು ಸಿಎಂ ವಿಜಯ್ ಅವರು ಆಗಮಿಸಿದ್ದಾರೆ. ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಅದೇ ರೀತಿಯಾಗಿ ವಿಜಯ್ ಅವರ ಆಗಮನ ಆಗಿದೆ. ಜೊತೆಗೆ ಮಳೆರಾಯನ ಆಗಮನ ಕೂಡ ಆಗಿದೆ. ಅವರು ಬರುವಂತಹ ಸಂದರ್ಭದಲ್ಲಿ ಕೈಗೆ ಸಂಕಲ್ಪದಾರವನ್ನ ಕಟ್ಟಿದ್ರು. ಇದೀಗ ಪ್ರಸಾದವನ್ನ ಸ್ವೀಕರಿಸಿದ್ದಾರೆ ವಿಜಯ್. ಪ್ರಸಾದವನ್ನ ಸ್ವೀಕರಿಸಿದಂತಹ ಸಂದರ್ಭದಲ್ಲಿ ವಿಜಯ್ ಅವರ ಕೈಗೆ ದಾರವನ್ನ ಕಟ್ಟಿದ್ದಾರೆ. ಅಂದ್ರೆ ಶ್ರೀರಕ್ಷಾ ದಾರವನ್ನ ಕೂಡ ಅರ್ಚಕರು ಅವರಿಗೆ ಕೊಟ್ಟಿದ್ದಾರೆ. ವಿಜಯ್ ಕೈಗೆ ರಕ್ಷಾ ದಾರವನ್ನ ಅರ್ಚಕರು ಕಟ್ಟಿದ್ದಾರೆ. ದೇವಸ್ಥಾನದ ಆವರಣದಲ್ಲಂತೂ ಅಭಿಮಾನಿಗಳ ಸಾಗರವೇ ಅಲ್ಲಿ ನಡೆದಿದೆ. ತಮ್ಮ ನೆಚ್ಚಿನ ನಟ ಮಾತ್ರ ಅಲ್ಲ, ಈಗ ಮುಖ್ಯಮಂತ್ರಿ ಕೂಡ ಹೌದು. ಅವರಿಗೆ ಜಯ ಘೋಷಣೆಯನ್ನ ಹಾಕ್ತಾ ಇದ್ದಾರೆ. ಅವರ ಅಭಿಮಾನಿಗಳು ನಿರಂತರವಾಗಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಅರ್ಚಕ ಸುರೇಶ್ ಭಟ್ ಅವರು ವಿಜಯ್ ಕೈಗೆ ರಕ್ಷಾದಾರವನ್ನ ಕಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಒಂದು ಸಂಕಲ್ಪವನ್ನ ಮಾಡ್ತಾರೆ ಬರುವಂತ ಸಂದರ್ಭದಲ್ಲಿ. ನೀವು ಯಾವ ಕಾರಣಕ್ಕಾಗಿ ಬಂದ್ರಿ, ಈ ನಿಮ್ಮ ಸಂಕಲ್ಪ ಏನು, ಅಥವಾ ಈ ಹಿಂದೆ ಏನಾದರೂ ನೀವು ಸಂಕಲ್ಪವನ್ನ ಮಾಡಿಕೊಂಡಿದ್ದೀರಾ, ಅದನ್ನ ತೀರಿಸೋದಕ್ಕೆ ಏನಾದರೂ ಬಂದಿದ್ದೀರಾ, ಅಥವಾ ಈಗ ಏನಾದರೂ ಒಂದು ಸಂಕಲ್ಪವನ್ನ ಮಾಡಿ ಬಂದಿದ್ದೀರಾ, ಹೀಗೆ ಆ ಸಂಕಲ್ಪವನ್ನ ಪ್ರಶ್ನೆ ಕೇಳ್ತಾರೆ. ಆ ಸಂಕಲ್ಪದ ನಂತರ ಪೂಜೆಯನ್ನ ನೆರವೇರಿಸಲಾಗುತ್ತೆ. ವಿಶೇಷ ಪೂಜೆ ಏನು ಇಲ್ಲ ಅನ್ನೋದನ್ನ ಕೂಡ ಈಗಾಗಲೇ ಹೇಳಿದ್ರು ಅಲ್ಲಿನ ಅರ್ಚಕರು. ಇದೀಗ ದೇವಿಯ ದರ್ಶನವನ್ನ ಪಡೆದ ಬಳಿಕ ತಮಿಳುನಾಡು ಸಿಎಂ ವಿಜಯ್ ಅವರು ಇದೀಗ ಮತ್ತೆ ವಾಪಸ್ ಬರ್ತಾ ಇರುವ ದೃಶ್ಯಾವಳಿಗಳು. ಜೊತೆಗೆ ಅಭಿಮಾನಿಗಳು ಅಲ್ಲಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ದಳಪತಿ ವಿಜಯ್ ವಿಜಯ್ ಅಂತ ಕರೀತಾ ಇದ್ದಾರೆ. ಜಯ ಘೋಷಗಳನ್ನ ಅಲ್ಲಿ ಹಾಕ್ತಾ ಇದ್ದಾರೆ. ದೇವಸ್ಥಾನದ ಒಳಗೆ ಹೋಗುವ ಸಂದರ್ಭದಲ್ಲೂ ಅಷ್ಟೇ ಅಭಿಮಾನಿಗಳು ಘೋಷಣೆ ಕೂಗಿದ್ರು. ಇದೀಗ ದೇವಸ್ಥಾನದಿಂದ ನಿರ್ಗಮಿಸ್ತಾ ಇದ್ದಾರೆ, ಅಂದ್ರೆ ಹೊರ ಬರ್ತಾ ಇದ್ದಾರೆ. ದೇವಿಯ ಗುಡಿಯಿಂದ ಅವರು ಬರ್ತಾ ಇದ್ದಾರೆ. ಮೂಕಾಂಬಿಕೆಯ ಸನ್ನಿಧಾನದಲ್ಲಿ ದೇವಿಯ ದರ್ಶನವನ್ನ ಮಾಡಿದ ಬಳಿಕ ಮೂಕಾಂಬಿಕಾ ಆಗಿರ್ಬೋದು, ಗಣಪತಿ ಆಗಿರಬಹುದು, ಅದೇ ರೀತಿಯಾಗಿ ಅಲ್ಲಿರುವಂತಹ ಇತರೆ ದೇವರುಗಳ ದರ್ಶನವನ್ನ ಮಾಡಿದ ಬಳಿಕ ಇದೀಗ ವಿಜಯ್ ಅವರು ಅಲ್ಲಿಂದ ಹೊರ ಬರ್ತಾ ಇರುವಂತಹ ದೃಶ್ಯಾವಳಿಗಳು. ಅಷ್ಟು ಮಾತ್ರ ಅಲ್ಲಿ ಅಭಿಮಾನಿಗಳ ಸಾಗರವೇ ನೆರೆದಿದೆ. ಅವರು ಬರ್ತಾರೆ ಅಂತ ಗೊತ್ತಾದ ತಕ್ಷಣನೇ ಅಭಿಮಾನಿಗಳಲ್ಲಿ ಅವರನ್ನು ನೋಡಬೇಕು ಅಂತ ಬಂದಿದ್ದಾರೆ. ಎಲ್ರಿಗೂ ಕೈ ಮುಗಿದಿದ್ದಾರೆ ವಿಜಯ್ ಅವರು. ಆಗ್ಲೂ ಅಷ್ಟೇ ಅಲ್ಲಿ ಅವರ ಹೆಸರನ್ನ ಕೇಳಿದ ಸಂದರ್ಭದಲ್ಲಿ ಮಾಧ್ಯಮಗಳಿಗೂ ಕೂಡ ಅವರು ಒಂದ್ಸಲ ವಿಶ್ ಮಾಡಿದ್ರು. ಅದೇ ರೀತಿಗೆ ಅವರ ಅಭಿಮಾನಿಗಳು ಕೂಡ ಅಲ್ಲಿ ಅವರಿಗೆ ಜಯಘೋಷಗಳನ್ನ ಹಾಕ್ತಾ ಇದ್ರು. ಅವರಿಗೂ ಕೂಡ ನಮಸ್ಕಾರವನ್ನ ಮಾಡಿದ್ರು. ಈಗಾಗಲೇ ಮಳೆ ಕೂಡ ಆಗಿದೆ. ಅಲ್ಲಿ ಮಳೆರಾಯರ ಸಿಂಚನ ಕೂಡ ಆಗಿದೆ. ವರುಣದೇವ ಕೂಡ ಅಲ್ಲಿ ಬಂದಿರೋದು. ವಿಜಯ್ ಬಂದಂತಹ ಸಂದರ್ಭ ಮಳೆ. ಈಗ ಅಂದ್ರೆ ಗೊತ್ತಿದೆ ನಿಮಗೆ ಹವಾಮಾನ ಅಲ್ಲಿ ಆಲ್ಮೋಸ್ಟ್ ಈಗ ಕರಾವಳಿ ಭಾಗ ಅಂತ ಹೇಳಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ, ಅದರಲ್ಲೂ ಕೂಡ ಈಗ ಕಳೆದ ಕೆಲವು ದಿನಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತ ಹವಾಮಾನ ವರದಿಯೇ ಇದೆ. ಇಂತಹ ಸಂದರ್ಭದಲ್ಲಿ ಮಳೆ ಕೂಡ ಆಗಿದೆ. ಮಳೆ ಆದಂತಹ ಸಂದರ್ಭದಲ್ಲೇ ವಿಜಯ್ ಅವರ ಆಗಮನ ಕೂಡ ಅಲ್ಲಿ ಆಗಿತ್ತು. ಅವರು ಕರೆಕ್ಟಾಗಿ 3 ಗಂಟೆ ಅಂತ ಹೇಳಿದ್ರು. 3 ಗಂಟೆ ಹೊತ್ತಿಗೆ ಅಲ್ಲಿಗೆ ಆಗಮಿಸಿದ್ದಾರೆ. ದೇವಸ್ಥಾನದ ಒಳಗೆ ಹೋಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ.